ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹೇಮಾ. ಹೇಗಿದ್ದಾರೆ ಎಲ್ಲರೂ? ಆರಾಮದೀರಿ ಅಂತ ಭಾವಿಸ್ತೀನಿ. ನಾವು ಆರಾಮದೀವ್ರಿ. ಇವತ್ತು ಫ್ರೈಡೇ ವ್ಲಾಗ್ನ ಶೇರ್ ಮಾಡ್ತಿದ್ದೀನಿ. ಇವತ್ತು ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಂಡು ಆ್ಯಸ್ ಯೂಶ್ವಲಿ ಏನಂದರೆ ರಂಗೋಲಿನ ಹಾಕ್ತಿದ್ದೆ ಫಸ್ಟು. ಆದರೆ ಅದು ಅಡುಗೆ ಮಾಡುವಾಗೆಲ್ಲ ಆ ಕಡೆ ಈ ಕಡೆ ಆಗಿ ಒಂಥರ ನೋಡೋಕ್ಕೆ ಚೆನ್ನಾಗಿ ಅನ್ನಿಸ್ತಿರ್ಲಿಲ್ಲ. ಹಾಗಾಗಿ ನಾನು ಇದನ್ನು ವಿಭೂತಿ ಇರುತ್ತಲ್ಲ, ಅದನ್ನು ಪೇಸ್ಟ್ ಕತೆ ಮಾಡಿ ಅದರಲ್ಲೇ ಗ್ಯಾಸ್ ಸ್ಟವ್ ಮೇಲೆ ಸ್ವಸ್ತಿಕ್ನ ಬರಿತಿದ್ದೀನಿ. ಅದು ಡ್ರೈ ಆದಮೇಲೆ ಚೆನ್ನಾಗಿ ಕಾಣುತ್ತೆ. ಈಗ ಹಸಿ ಇದ್ದಾಗ ಸ್ವಲ್ಪ ನೋಡೋಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ, ಡ್ರೈ ಆದರೆ ಚೆನ್ನಾಗಿ ಅನಿಸುತ್ತೆ. ಎಲ್ಲ ಗ್ಯಾಸ್ ಸ್ಟವ್ ಎಲ್ಲ ಪೂಜೆ ಮಾಡಿಕೊಂಡು ಹಾಲು ಕಾಯಿಸ್ಬೇಕು ಅಂತ ಹಾಲು ಕಾಯೋಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟು ಪೂಜೆಗೆ ರೆಡಿ ಮಾಡ್ಕೋಬೇಕು. ಪೂಜೆಗೆ ಸ್ವಲ್ಪ ನೈವೇದ್ಯ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಪುಳಿಯೋಗರೆ ಅಥವಾ ಚಿತ್ರಾನ್ನ ಮಾಡಬೇಕು. ಯಾವ್ದು ಮಾಡಬೇಕಂತ ವಿಚಾರ ಮಾಡ್ತೀನಿ. ನೆಕ್ಸ್ಟ್ ನಾನು ಅಕ್ಕಿ ತೊಳೆಯೋಕ್ಕೆ ಇಟ್ಕೊಂಡೆ. ನಾನು ಪುಳಿಯೋಗರೆನೇ ಮಾಡೋಣ ಅಂದ್ಕೊಂಡೆ, ಯಾಕಂದರೆ ಪುಳಿಯೋಗರೆ ಲಕ್ಷ್ಮಿಗೆ ತುಂಬ ಇಷ್ಟ. ಅದಕ್ಕೆ ಹಾಗಾಗಿ ಪುಳಿಯೋಗರೆನೇ ಮಾಡಿದರೆ ಆಯಿತು. ಫಸ್ಟು ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡೆ. ಬೇಡ, ಸ್ವೀಟ್ ದಾಳಿಂಬ್ರೆ ಇತ್ತು ಮನೆಯಲ್ಲಿ ಹಣ್ಣು. ಹಾಗಾಗಿ ಸ್ವೀಟು ಹಣ್ಣಲ್ಲಿ ದಾಳಿಂಬ್ರೆ ಹಣ್ಣಂದರೆ ತುಂಬ ಲಕ್ಷ್ಮಿಗೆ, ಮಹಾಲಕ್ಷ್ಮಿ ಅಮ್ಮನವ್ರಿಗೆ ತುಂಬ ಪ್ರೀತಿ. ದಾಳಿಂಬ್ರೆನ ಸ್ವೀಟ್ ಇಟ್ಟು ಒಂದು ನೈವೇದ್ಯಕ್ಕೆ ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡೆ. ನಾನು ಪುಳಿಯೋಗರೆಗೆ ಶೇಂಗಾನ ಜಾಸ್ತಿ ಯೂಸ್ ಮಾಡ್ತೀನಿ. ನಂಗೆ ಆ ಥರ ಫ್ಲೇವರ್ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಮ್ಮನವ್ರಿಗೆ ಪ್ರಸಾದ ಮಾಡಿ ಮತ್ತು ಮಕ್ಳಿಗೂ ಲಂಚ್ ಬಾಕ್ಸ್ಗೆ ಕಟ್ಟಿದರೆ ಆಯಿತು ಅಂತ ಅಂದ್ಕೊಂಡೆ. ನೆಕ್ಸ್ಟು ಅನ್ನ ಮಾಡೋಕ್ಕೆ ಇಟ್ಟು ಬಂದು ಪುಳಿಯೋಗರೆ ಎಲ್ಲ ನೈವೇದ್ಯ ರೆಡಿ ಮಾಡಿ ಇವಾಗ ಅಮ್ಮನವ್ರ ಪೂಜೆನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಗಂಧದ ಬಟ್ಟೆಲ್ಲ ಇಟ್ಕೊತಿದ್ದೀನಿ. ಫಸ್ಟೆಲ್ಲ ನಾನು ವಿಭೂತಿ ಯೂಸ್ ಮಾಡ್ತಿದ್ದೆ. ಅಂದರೆ ಅಮ್ಮನವ್ರಿಗೆ ವಿಭೂತಿ ಅಷ್ಟು ಬೇಡ ಅಂತಂದು ಗಂಧನ ಇಡ್ತಿದ್ದೀನಿ. ಯಾಕಂದರೆ ಕುಂಕುಮ ಇಡಬೇಕಾದ್ರೆ ಗಂಧ ಇಟ್ಟು ಕುಂಕುಮ ಇಟ್ಟರೆ ತುಂಬ ಚೆನ್ನಾಗಿ ಲಕ್ಷಣವಾಗಿ ಕಾಣುತ್ತೆ. ನೋಡಿ ಫೋಟೋದಲ್ಲಿ ಎಷ್ಟು ಚೆನ್ನಾಗಿ ಲಕ್ಷಣವಾಗಿ ಅನ್ನಿಸ್ತಿದ್ದಾರೆ ಅಮ್ಮನವರು. ಏನೋ ಒಂಥರ ಕಳೆ ಅನ್ನಿಸ್ತಿದೆ. ಈ ಲಕ್ಷ್ಮೀ ಫೋಟೋದು ಒಂದು ಸ್ಟೋರಿನೇ ಇದೆ. ಏನಂದರೆ, ನಾನು ಫಸ್ಟು ಲಕ್ಷ್ಮೀ ಫೋಟೋನ ನಮ್ಮಮ್ಮ ಮಂತ್ರಾಲಯಕ್ಕೆ ಹೋಗಿದ್ದರು. ಆವಾಗ ಈ ಫೋಟೋನ ತೊಗೊಂಬ ಅಂತೇಳಿ. ಯಾಕೆ ಈ ಫೋಟೋ ನಂಗೆ ತುಂಬ ಇಷ್ಟ ಅಂದರೆ, ಇದನ್ನು ನಮ್ಮಮ್ಮ ಮಂತ್ರಾಲಯಕ್ಕೆ ಹೋದಾಗ ನಂಗೆ ಲಕ್ಷ್ಮೀ ಫೋಟೋ ಬೇಕು, ತೊಗೊಂಬನ್ನಿ ಅಂತ ಹೇಳಿದ್ದೆ. ನನಗೆ ಈ ಥರನೇ ಬೇಕು, ಹಿಂಗೆ ಇರಬೇಕು, ಗ್ರೀನ್ ಕಲರ್ ಸ್ಯಾರಿನೇ ಇರಬೇಕು, ಈ ಥರನೇ ಇರಬೇಕು ಅಂತ ಕೆಲವೊಂದು ಅಂಶಗಳನ್ನು ಹೇಳಿದ್ದೆ. ಹಾಗಾಗಿ ಅದೇ ಥರನೇ ಬೇಕಾಗಿತ್ತು. ನೆಕ್ಸ್ಟು ಅವರು ನಮ್ಮ ಮನೆಗೆ ತಂದ ಮೇಲೆ ನಂದು ಒಂದು ಜೋಡಿ ಗೋಲ್ಡ್ ಇಯರಿಂಗು ಮಿಸ್ ಆಗಿಬಿಟ್ಟಿತ್ತು. ನಾನು ನಿಜವಾಗ್ಲೂ ಅದು ಕಳೆದೋಗಿದೆ ಅಂತಲೇ ತಿಳ್ಕೊಂಬಿಟ್ಟಿದ್ದೆ. ತುಂಬ ಇದ್ರ ಸಲುವಾಗಿ ನಮ್ಮ ಅಮ್ಮನ ಜೋಡಿ ತುಂಬ ವಾದ ಮಾಡಿದ್ದೀನಿ ನಾನು. ಅದು ಎಲ್ಲಿ ಮಿಸ್ ಆಯಿತೋ ಹೋಗಿಬಿಟ್ಟಿದೆ ಅಂದ್ಕೊಂಡೆ. ಬಟ್ ಈ ಲಕ್ಷ್ಮೀ ಫೋಟೋನ ನಮ್ಮಮ್ಮ ತಂದಾಗ ಫ್ರೈಡೇನೇ ಅವ್ರು ಬಂದಿದ್ದು ನಮ್ಮ ಮನೆಗೆ. ಫ್ರೈಡೇ ಬಂದಾಗ ಲಕ್ಷ್ಮೀ ಫೋಟೋನು ಫ್ರೈಡೇನೇ ಬಂದಿತ್ತು. ಅದು ಏನಂತಲೇ ನನಗೆ ಗೊತ್ತಿಲ್ಲ. ಅವತ್ತು ಬಂದ ದಿನವೇ ನನ್ನ ಗೋಲ್ಡ್ ಇಯರಿಂಗ್ಸ್ ನನಗೆ ಸಿಕ್ಕಿತ್ತು. ಅದು ನನ್ನ ವ್ಯಾಂಟಿ ಬ್ಯಾಗಲ್ಲಿ ಒಂದು ಲೇಯರ್ ಕೊಟ್ಟಿರ್ತಾರಲ್ಲ, ಬಟ್ಟೆ ಲೇಯರು, ಅದ್ರ ಹಿಂದ್ಗಡೆನೇ ಬಿದ್ದುಬಿಟ್ಟಿತ್ತು. ನನಗೇನೋ ಅದು ಆ್ಯಕ್ಚುಲಿ ಅದು ಬ್ಯಾಗು ಜಿಪ್ ಹೋಗಿತ್ತು. ಹಾಗಾಗಿ ಅದನ್ನು ಯೂಸ್ ಮಾಡೋದು ಬೇಡ ಅಂಥೇಳಿ ಅದನ್ನು ಏನಾದರೂ ವೇಸ್ಟ್ ಬಿಸಾಕಿಬಿಟ್ರೆ ಆಯಿತು ಅಂತ ತಿಳ್ಕೊಂಡೆ. ಅದರಲ್ಲಿ ಎಲ್ಲ ಏನಿದೆಯೋ ಎಲ್ಲ ತೆಗ್ದಿಡೋಣ ಅಂತ ತೆಗಿಯೋಕ್ಕೆ ಹೋದೆ. ಆವಾಗ ಒಳಗಡೆ ಏನೋ ಟಚ್ ಆಗೋ ಥರ ಅನ್ನಿಸ್ತು. ಏನಿದೆ ಅಂತ ನೋಡಿದೆ, ಗೋಲ್ಡ್ ಇಯರಿಂಗ್ ಸಿಕ್ತು. ತುಂಬ ಖುಷಿ ಆಯಿತು. ಅವತ್ತು ಲಕ್ಷ್ಮೀ ಫೋಟೋ ಬಂದಿದ್ದೊಂದು, ಗೋಲ್ಡ್ ಇಯರಿಂಗ್ ಸಿಕ್ಕಿದ್ದೊಂದು. ಹಾಗಾಗಿ ಈ ಫೋಟೋ ಮೇಲೆ ತುಂಬ ಅಟ್ಯಾಚ್ಮೆಂಟ್ ಇದೆ, ತುಂಬ ಪ್ರೀತಿ ಇದೆ ಅಮ್ಮನವ್ರ ಮೇಲೆ. ಇವತ್ತು ಪೂಜೆಗೆ ಕೆಂಪು ಬತ್ತಿನ ಯೂಸ್ ಮಾಡ್ತಿದ್ದೀನಿ ದೀಪಕ್ಕೆ. ಹೆಣ್ಣು ದೇವರಿಗೆ ಜಾಸ್ತಿ ಕೆಂಪು ಬತ್ತಿನ ಯೂಸ್ ಮಾಡ್ತೀನಿ ನಾನು. ನಿಮ್ಗೆ ಇಷ್ಟ ಇದ್ದವ್ರು ಮಾಡ್ಬೋದು, ನೀವು ಮಾಡಿ ಅಂತ ನಾನೇನು ಸಜೆಸ್ಟ್ ಮಾಡೋದಿಲ್ಲ, ನಿಮ್ಮ ಇಷ್ಟ. ಜಾಸ್ತಿ ಈಗ ಗುರುಗಳಿಗೆ ಅಥವಾ ಈ ಥರ ಬೇರೆ ದೇವರಿಗಾದರೆ ಯೆಲ್ಲೋ ಕಲರ್ ಅರಿಶಿನ ಬತ್ತಿನ ಯೂಸ್ ಮಾಡ್ತೀನಿ. ಇಲ್ಲಿ ತುಪ್ಪ ಹಾಕ್ತಿದ್ದೀನಿ. ಮತ್ತು ಅಮ್ಮನವ್ರಿಗೆ, ಲಕ್ಷ್ಮೀ ದೇವಿಗೆ ಸ್ಪೆಷಲಿ
ಗೋಮತಿ ಚಕ್ರ ಮತ್ತು ಕಮಲದ ಬೀಜನ ಇಡ್ತೀನಿ ನಾನು ಪೂಜೆಗೆ. ಡೈಲಿ ಇಟ್ಟಿರ್ತೀನಿ, ಇಟ್ಟು ಪೂಜೆ ಮಾಡ್ತೀನಿ. ಅದರಿಂದ ಏನು ಅಂದರೆ ಗೋಮತಿ ಚಕ್ರ ಅಂದರೆ ವಿಷ್ಣು ಸ್ವರೂಪ ಅಂತಾರೆ. ಹಾಗಾಗಿ ಕಮಲದ ಬೀಜ ಅಂದರೆ ಕಮಲದಲ್ಲಿ ಇರ್ತಾಳಲ್ಲ ಅಮ್ಮ ಲಕ್ಷ್ಮಿ, ಹಾಗಾಗಿ ಅವ್ರಿಗೆ ಕಮಲದ ಹೂವು ಇಷ್ಟ. ಕಮಲದ ಹೂವು ಅಂತೂ ಇಡೋದಾಗಲ್ಲ, ಹಾಗಾಗಿ ಕಮಲದ ಬೀಜನ ಇಡ್ತೀನಿ. ನೆಕ್ಸ್ಟು ದೀಪಕ್ಕೆ ಲವಂಗ ಹಾಕ್ತಿದ್ದೀನಿ. ಲವಂಗ ಹಾಕ್ಕೊಂಡು ಮತ್ತು 6 ಅಕ್ಕಿನ 6 ಹಾಕ್ತೀನಿ. ಯಾಕಂದರೆ 6 ಅಂದರೆ ಶುಕ್ರ ಅಂದರೆ ಲಕ್ಷ್ಮೀ ಸ್ವರೂಪ, ಹಾಗಾಗಿ 6 ಅಕ್ಕಿ ಕಾಳನ್ನು ಹಾಕ್ತೀನಿ. ನೆಕ್ಸ್ಟ್ ನೈವೇದ್ಯಕ್ಕೆ ದಾಳಿಂಬ್ರೆನ ಬಿಡಿಸಿಟ್ಕೊಂಡಿದ್ದೆ, ಇಟ್ಕೊಂಡು ನೆಕ್ಸ್ಟ್ ಪುಳಿಯೋಗರೆನ ಇಟ್ಟು ಪೂಜೆ ಮಾಡ್ತಿದ್ದೀನಿ. ನೋಡಿ ಈ ಫೋಟೋದಲ್ಲಿ ಏನೋ ಒಂಥರ ಕಳೆ ಕಾಣಿಸ್ತಿದೆ ಅಮ್ಮನವ್ರ ಮುಖದಲ್ಲಿ. ನನಗೆ ನಿಜವಾಗ್ಲೂ ಲಕ್ಷ್ಮಿ ಅಂದರೆ ನಂಗೆ ಫೇವ್ರೆಟ್ ದೇವರು. ಎಲ್ಲರಿಗೂ ಒಂದೊಂದು ಫೇವ್ರೆಟ್ ದೇವರು ಅಂತ ಇದ್ದೇ ಇರುತ್ತಲ್ಲ, ಹಾಗೆ ನನಗೆ ಲಕ್ಷ್ಮಿ ಅಂದರೆ ಫೇವ್ರೆಟ್ ದೇವರು. ನಂಗೆ ತುಂಬ ಇಷ್ಟ ಲಕ್ಷ್ಮಿ ಪೂಜೆ ಮಾಡೋದು. ತುಂಬ ನಂಗೆ ಚೆನ್ನಾಗಿ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಬೇಗ ಎದ್ದು ಬೇಗ ಕೆಲಸ ಮಾಡೋಕ್ಕೆ ಪೂಜೆ ಮಾಡೋಕ್ಕಂದರೆ ತುಂಬ ಇಷ್ಟ ನನಗೆ. ಹಾಗೆ ಆ್ಯಪಲ್ ಕ್ಯಾರೆಟ್ ಪ್ಯೂರಿ ಮಾಡಿದ್ದೆ, ಅದನ್ನು ತಿನ್ನಿಸಿದೆ. ನಾನು ಡೈಮಂಡ್ ಮೂಗ್ನತ್ತು ಆರ್ಡ್ರ್ ಮಾಡಿದ್ದೆ, ಮೂಗ್ಬಟ್ಟು ಅಂತೀವಿ ನಾವು. ಅದು ಪ್ರಗತ್ ಜ್ಯುವೆಲ್ಸ್ ಅಂತ, ಅದು ಆನ್ಲೈನಲ್ಲಿ ಅದು ಸೇಲ್ 20% ಅಲ್ಲ 12% ಏನೋ ಸೇಲ್ ಇತ್ತು, ಆಫ್ ಇತ್ತು. ಹಾಗಾಗಿ ನಂಗೆ ತುಂಬ ದಿನದಿಂದ ಆಸೆ ಇತ್ತು ಡೈಮಂಡ್ ಮೂಗ್ಬಟ್ಟು ತೊಗೋಬೇಕಂತ. ಫೈನಲಿ ಇದನ್ನು ತೊಗೊಂಡು 15 ಡೇಸ್ ಮೇಲೇ ಆಗಿದೆ. ಆದರೆ ಶೇರ್ ಮಾಡಿರಲಿಲ್ಲ. ಶೇರ್ ಮಾಡೋಣ ಅಂತ, ನಿಮಗೂ ಯೂಸ್ ಆಗ್ಬೋದು, ಯಾರಾದರೂ ತೊಗೋಬೇಕು ಅಂತಿರ್ತಾರಲ್ಲ ಅವರಿಗೆ ಯೂಸ್ ಆಗಲಿ ಅಂತ ಮಾಡ್ತಿದ್ದೀನಿ. ಪ್ರಗತ್ ಜ್ಯುವೆಲ್ಸ್ ಅಂತ. ಇದು ಯಾವುದೋ ಲ್ಯಾಬ್ ಗ್ರೌಂಡ್ ಡೈಮಂಡ್ ಅಲ್ಲ, ರಿಯಲ್ ಡೈಮಂಡು. ಇದನ್ನು ಆನ್ಲೈನಲ್ಲಿ ನಾನು 12% ಸೇಲ್ ಇದ್ದಾಗ ತೊಗೊಂಡಿದ್ದೆ. ಈಗ ಹಬ್ಬಗಳಲ್ಲಿ ಈ ವರಮಹಾಲಕ್ಷ್ಮಿಗೆ ಹಾಕ್ಬೋದು ಅಂತ ಅಂದ್ಕೊತೀನಿ, ನನಗಷ್ಟು ಗೊತ್ತಿಲ್ಲ. ಆಫರಲ್ಲಿ ಇರ್ಬೋದು. ಇದು ನ್ಯಾಚುರಲ್ ಡೈಮಂಡ್, 75K ಹಾಲ್ಮಾರ್ಕ್. ಇದು 18 ಕ್ಯಾರೆಟು. ತೋರಿಸ್ತಿದ್ದೀನಿ. ನಿಮಗೆ ಕಾಣಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಅಷ್ಟು ಸರಿಯಾಗಿ. ನೋಡಿ ಎಷ್ಟು ಚೆನ್ನಾಗಿ ಹೊಳಿತಿದೆ ಅಂದರೆ ಇದು 0.5, 0.7, 0.8 ಈ ಥರ ರೇಂಜಲ್ಲಿರುತ್ತೆ, ಮೀನ್ಸ್ ಸೈಜಲ್ಲಿ. ನೆಕ್ಸ್ಟ್ ಇದು ನಾವು ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಇವತ್ತು, ಅದಕ್ಕೆ ರೆಡಿಯಾಗಿದ್ವಿ. ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂದ್ಕೊಂಡ್ವಿ. ಹೋಗಿ ಬಂದಮೇಲೆ ನೆಕ್ಸ್ಟು ಸ್ವಲ್ಪ ಹೋಗಿ ಬಂದು ಸ್ವಲ್ಪ ಟಯರ್ಡ್ ಆಗಿತ್ತು, ಊಟ ಮಾಡಿ ಹಾಗೆ ಮಲ್ಕೊಂಡ್ವಿ. ಇದು ನೈಟ್ ವ್ಲಾಗು. ನೋಡಿ ನನ್ನ ಮಗಳಿಗೆ ಅವ್ರ ಪಪ್ಪ ಬಂದಿದ್ದರು, ಹಾಗೆ ಅವ್ರ ಪಪ್ಪನ ಜೋಡಿ ನನ್ನ ಮಗಳು ಮಾತುಕತೆ ನಡೆಸಿದ್ಲು. ಹಾಗೆ ಸ್ಕೂಲಲ್ಲಿ ನಡೆದಿರೋದೆಲ್ಲ ಬಂದು ಅವ್ರ ಪಪ್ಪನ ಮುಂದೆ ಹೇಳ್ತಾಳೆ. ಇವಳು ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ, ನಮ್ಮ ಶ್ರೀಧಾ ಅಂದರೆ. ಇವಳ ಹೆಸರು ಶ್ರೀಧಾ. ತುಂಬ ಇಷ್ಟಪಡ್ತಾರೆ ಇವಳನ್ನಂದರೆ. ಎಲ್ಲ ಮಕ್ಕಳೂ ಇಷ್ಟಪಡ್ತಾರೆ. ಹಾಗೆ ಇವಳಂದರೆ ಸ್ವಲ್ಪ ಸ್ಪೆಷಲ್ ನಮ್ಮ ಮನೆಯವರಿಗೆ, ನನ್ನ ಹಸ್ಬೆಂಡ್ಗೆ. ಅವ್ರ ಜೊತೆ ಡೈಲಿ ಮಾತಾಡಿ ಆಟ ಆಡಿ ಮಲ್ಕೊತಾರೆ. ನೆಕ್ಸ್ಟು ಹೀಗೆ ಊಟ ಮಾಡಿ ಸ್ವಲ್ಪ ಮಾತಾಡ್ಕೊತ ಹಾಗೆ ಟೈಮ್ ಪಾಸ್ ಮಾಡಿದ್ವಿ ರಾತ್ರಿ. ಹಾಗೆ ನಮ್ಮ ಲಾಸ್ಟ್ ಬೇಬಿ ಅವಳ ಹೆಸರು ಲಾಸ್ಯ. ಆ ಬೇಬಿನೂ ಮಲ್ಕೊಳ್ಳೇ ಇಲ್ಲ, ಎಷ್ಟು ಮಲಗಿಸಿದ್ರು. ನನಗಂತೂ ಮಲಗಿಸಿ ಸಾಕಾಯ್ತು. ನನ್ನ ಹಸ್ಬೆಂಡ್ ಅದಕ್ಕೆ ಅವ್ರು ಕಾಲಲ್ಲಿದ್ದರು. ಹಾಗೆ ನಾ ಮಲಗಿಸ್ತೀನಿ ಕೊಡು ಅಂತ ಅವರೇ ಮಲಗಿಸ್ತೀನಿ, ನಾ ತೂಗ್ತೀನಿ ಅಂತ ತೂಗ್ತಿದ್ದಾರೆ. ಅವಳು ಬೇಗ ಮಲ್ಕೊಳ್ಳೋದೇ ಇಲ್ಲ, ಎಷ್ಟು ಮಾಡಿದ್ರು. ಅದಕ್ಕೆ ಅವಳ ಜೊತೆನೂ ಸ್ವಲ್ಪ ಆಟ ಆಡಿದರು. ನಾನು ಮಲಗಿಸ್ತೀನಿ, ಅದು ತೂಗ್ತೀನಿ ಅಂಥೇಳಿ ಅವರೇ ತೂಗ್ತಿದ್ರು. ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಮಾಡ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.